सभी छात्रों को सप्रेम नमस्कार। मैं ईटी कृष्णा गवर्नमेंट बॉयज़ जूनियर कॉलेज अरकलगूडू से। प्यारे छात्रों, आज हम कश्मीरी सेब इस पाठ के बारे में जानकारी हासिल करेंगे। इसके लेखक हैं मुंशी प्रेमचंद। यह एक कहानी विधा की रचना है। तो हम लेखक परिचय प्राप्त करेंगे। प्रेमचंद जी का जन्म 31 जुलाई 1880 को वाराणसी के पास लमही नामक गांव में हुआ था। ಪ್ರೇಮಚಂದ್ ಅವರ ಜನ್ಮ 1880ರಲ್ಲಿ ಲಮಹಿ ಎನ್ನುವಂಥ ಹಳ್ಳಿಯಲ್ಲಿ ಆಗಿದ್ದು. इनका वास्तविक नाम धनपत राय था. ಇವರ वास्तविक ಹೆಸರು धनपत राय ಅಂತ. वे शिक्षा विभाग में नौकरी करते थे. शिक्षा विभाग यानी एजुकेशन डिपार्टमेंट में. बचपन में ही प्रेमचंद मातृ प्रेम से वंचित रहे. बचपन में ही माता गुजर गई थी. इनका जीवन गरीबी में ही गुजरा. सारा जीवन प्रेमचंद जी का गरीबी में ही गुजरा. ಬಾಲ್ಯದಲ್ಲೇ ತಾಯಿನ ಕಳ್ಕೊಂಡ್ರು, ಜೊತೆಲಿ ಬಡತನದಲ್ಲೇ ಜೀವನವನ್ನು ಕಳೆದ್ರು. वे मैट्रिक तक ही पढ़ पाए थे. ಇವರು ಕೇವಲ ಮೆಟ್ರಿಕ್ ವರೆಗೆ ಓದಿದ್ದು. ಏತೋ ಗಜಬ್ ವಾಲೆ ಬಾತ್ ಹೈ. ಆಶ್ಚರ್ಯ ಪಡುವಂಥದ್ದು. ಯಾಕೆಂದರೆ SSLC ಓದಿರುವಂಥ ಅವರು ಇಂತಹ ಮಹಾನ್ लेखकरागिದ್ದಾರೆ ಅನ್ನುವಂಥದ್ದು. वे यथार्थवादी कथाकार थे. और एक विचार ये है कि यथार्थ के विचारों को लेकर आपने रचनाएं की है. ಅವ್ರು ಯಾವುದೋ ಕಾಲ್ಪನಿಕ ವಿಚಾರಗಳನ್ನು ತೆಗೆದುಕೊಂಡು ಕಥೆಗಳನ್ನು ಬರೆದಿಲ್ಲ. ಅವರು ಯಥಾರ್ಥದ ವಿಚಾರಗಳನ್ನು ತೆಗೆದುಕೊಂಡು ಕಥೆ ಬರೆದಿದ್ದಾರೆ. ಸಮಾಜದಲ್ಲಿ ಇರ್ತಕ್ಕಂಥ ಪ್ರೆಸೆಂಟ್ ಏನು ವಿಷಯ ಇರ್ತದೋ ಅದ್ರ ಬಗ್ಗೆ ಬರೆದಿದ್ದಾರೆ. इनकी प्रमुख रचनाएं गोदान, सेवा सदन, गबन, निर्मला, कर्मभूमि आदि इनके प्रमुख उपन्यास है. उपन्यास ಅಂದ್ರೆ ಕಾದಂಬರಿಗಳು. बड़े घर की बेटी, नमक का दरोगा, पंच परमेश्वर, पूस की रात प्रसिद्ध कहानियां हैं. कहानियां ಅಂದ್ರೆ कथेಗಳು. प्रेमचंद जी की कहानियां मानसरोवर नाम से संकलित है. ಪ್ರೇಮಚಂದ್ರ ಕಥೆಗಳು ಮಾನಸರೋವರ ಎಂಬುವಂತಹ ಹೆಸರಿನಿಂದ ಸಂಕಲಿತಗೊಂಡಿದೆ. ಈಗ ನಾವಿಲ್ಲಿ ಒಂದು ಸ್ಟ್ಯಾಚ್ಯೂ ನೋಡ್ತಾ ಇದ್ದೀವಿ. ಇದು ಪ್ರೇಮಚಂದ್ ಮೆಮೋರಿಯಲ್ ವಾರಾಣಸಿಯಲ್ಲಿ ಇರುವಂತಹದ್ದು. ಮಕ್ಕಳ ನೀವು ಗಮನಿಸ್ತಾ ಇದ್ದೀರಾ. ಈಗ ಶಬ್ದಾರ್ಥವನ್ನು ನಾವು ತಿಳ್ಕೊಳ್ಳೋಣ. कुछ शब्दार्थों के बारे में जानकारी हासिल करेंगे. सबसे पहले मेवा फरोश, नज़र, नीम कौड़ी, लौंडा, तराजू, सुराख, कायदा, चौकस, साख. एक एक करके अब अर्थ जानेंगे. मेवा फरोश यानी मेवा या ताज़ा फल बेचने वाले. इसका मतलब होता है फ्रूट सेलर, ड्राई फ्रूट्स और फ्रेश फ्रूट्स सेल करने वाले. तो नज़र यानी दृष्टि. नीम कौड़ी नीम का फल बेविना हण्णु. लौंडा यानी छोकरा. तराजू तौलने का साधन, स्केल या तकड़ी जो बोलते हैं. सुराख छेद, होल. कायदा नियम. चौकस सचेत, सावधानी, ಎಚ್ಚರದಿಂದಿರುವುದು. साख यानी लेन देन और एक अर्थ में डेडिकेशन या बद्धते जो बोलते हैं. यहाँ पर कश्मीरी सेब, यह प्रेमचंद जी का कहानी, प्रेमचंद जी द्वारा लिखा हुआ एक कहानी है. यहाँ पर प्रेमचंद जी क्या कहना चाहते हैं कि बाज़ार में होने वाली धोखाबाजी पर यहाँ पर प्रकाश डाला गया है. वे कहते हैं खरीदारी करते समय सावधानी बरतनी चाहिए. ನಾವು ಏನೇ ಖರೀದಿ ಮಾಡಬೇಕಾದ್ರೆ ಮೊದಲು ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು ಅನ್ನೋಂಥದ್ದು ಅದನ್ನು ಅವರು ಈ ಪಾಠದಲ್ಲಿ ಹೇಳಿದ್ದಾರೆ. ಮಕ್ಕಳ ಈಗ ಪಾಠವನ್ನು ಗಮನಿಸೋಣ. ಕಲ್ ಶಾಮ್ ಕೋ ಚೌಕ್ ಮೇ ದೋ ಚಾರ್ ज़रूरी चीज़ें ಖರೀದನೆ ಗಯಾ ತಾ. ನಿನ್ನೆ ಸಂಜೆ ನಾನು ಚೌಕ್ಗೆ, ಚೌಕ್ ಯಾನಿ ಸರ್ಕಲ್, ಆ ಚಿತ್ರದಲ್ಲಿ ಕಾಣ್ತಾ ಇದೆ ನಿಮಗೆ, ರಸ್ತೆಗಳು ಕೂಡುವಂಥ ಜಾಗ. वहाँ पर ज़रूरी चीज़ें खरीदने गया था. अगत्य वस्तुಗಳನ್ನು ಖರೀದಿಸೋದಕ್ಕೆ ಹೋಗಿದ್ದೆ. तो पंजाबी मेवा फरोशों की दुकानें रास्ते ही में पड़ती हैं. ಅಲ್ಲಿ ರಸ್ತೆ ಇಕ್ಕಲಗಳಲ್ಲಿ ಪಂಜಾಬಿ ಮೇವಾ ಫರೋಶ್ ಯಾನಿ ಹಣ್ಣು ಮಾರುವವರ ಅಂಗಡಿಗಳು ಅಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿದ್ದವು. एक दुकान पर बहुत अच्छे रंगदार गुलाबी सेब सजे हुए नजर आए. ಒಂದು ಅಂಗಡಿಯಲ್ಲಿ ಬಣ್ಣ ಬಣ್ಣದ ಗುಲಾಬಿ ಸೇಬುಗಳು ಜೋಡಿಸಿರುವುದು ಕಂಡು ಬಂದಿತ್ತು. ನೀವು ನೋಡಿದ್ರೆ ಗಮನಿಸ್ಬೋದು.
जी ललचा उठा, किनका जी ललचा उठा, यहाँ पर लेखक का जी ललचा उठा. ಲೇಖಕರಿಗೆ ಬಾಯಲ್ಲಿ ನೀರುರ್ತು ಸೇಬನ್ನು ನೋಡಿ. ಸೊ ನೋಡಿ, ಅಷ್ಟು ನೀರುರಿದಾಗ ಅವರಿಗೆ ಇನ್ನೂ ಅನೇಕ ವಿಚಾರಗಳು ನೆನಪಾದವು. ಏನೇನು ವಿಚಾರ ನೆನಪಾಯಿತು? आजकल शिक्षित समाज में विटामिन और प्रोटीन के शब्दों में ವಿಚಾರ करने की ಪ್ರವೃತ್ತಿ हो गई है. ಇತ್ತೀಚೆಗೆ ಶಿಕ್ಷಿತ ಸಮಾಜದಲ್ಲಿ ಅಂದರೆ ಏನು ಎಜುಕೇಟೆಡ್ ಸೊಸೈಟಿ ಏನಿದೆ ಅಲ್ಲಿ ವಿಟಮಿನ್ಸ್ ಮತ್ತು ಪ್ರೋಟೀನ್ಗಳ ಬಗ್ಗೆ ವಿಚಾರ ಮಾಡುವಂಥ ಪ್ರವೃತ್ತಿ ಬೆಳೆದ್ಬಿಟ್ಟಿದೆ. ಯಾವುದೇ ಒಂದು ವಸ್ತು ತಗೊಳ್ಳಿ, ಅದರಿಂದ ಏನು ವಿಟಮಿನ್ ಸಿಗುತ್ತೆ, ಯಾವ ಪ್ರೋಟೀನ್ ಸಿಗುತ್ತೆ. ಒಂದು ತರಕಾರಿ ಖರೀದಿ ಮಾಡಿದ್ರು ಅಷ್ಟೇ, ಒಂದು ಹಣ್ಣು ಖರೀದಿ ಮಾಡಿದ್ರು ಅಷ್ಟೇ, ಅದನ್ನು ಯೋಚನೆ ಮಾಡ್ತಾರೆ. ಉದಾಹರಣೆಗೆ ನೋಡಿ, ಅವ್ರು ಇನ್ನೇನೇನು ಹೇಳ್ತಾರೆ ಅದ್ರ ಬಗ್ಗೆ ಅಂತ. ಟೊಮ್ಯಾಟೊ ಕೋ ಪಹಲೆ ಕೋಯಿ ಬಿ ನಾ ಪೂಚ್ತಾ ಥಾ, ಅಬ್ ಟೊಮ್ಯಾಟೊ ಭೋಜನ ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ಟೊಮ್ಯಾಟೊವನ್ನು ಮೊದಲು ಯಾರೂ ಕೇಳ್ತಾ ಇರಲಿಲ್ಲ, ಈಗ ಭೋಜನಕ್ಕೆ ಅವಶ್ಯಕವಾದ ಅಂಗ ಆಗಿಬಿಟ್ಟಿದೆ ಅದು. ಅಂದರೆ ಹಳ್ಳಿಗಾಡಿನಲ್ಲಿ ನಾವು ನೋಡ್ಬೋದು, ಹುಣಸೆ ಹುಳಿ ಇದ್ದರೆ ಅದನ್ನು ವರ್ಷವಿಡೀ ಅದನ್ನು ಹಾಗೆ ತುಂಬಿಟ್ಕೊಳ್ತಿದ್ರು ಡಬ್ಬಿಗಳಲ್ಲಿ. ಕೇವಲ ಆ ಹುಳಿಯಿಂದ ಸಾಂಬಾರು ರೆಡಿ ಮಾಡ್ತಾಯಿದ್ರು. ಆದರೆ ಈಗ ಟೊಮ್ಯಾಟೊ ಬೇಕೇ ಬೇಕು ಅನ್ನುವಂಥದ್ದು ಆಗಿಬಿಟ್ಟಿದೆ. ಗಾಜರ್ ಭಿ ಅದೇ ರೀತಿಯಲ್ಲಿ ಕ್ಯಾರೆಟ್ ಕೂಡ ಪೆಹಲೆ ಗರೀಬೋಂಕೆ ಪೇಟ್ ಭರ್ನೆ ಕಿ ಚೀಸ್ ಥಿ, ಅದು ಬಡವರ ಹೊಟ್ಟೆ ತುಂಬುವಂಥ ವಸ್ತು ಆಗಿತ್ತು. ಸ್ವಲ್ಪ ಏನು ದುಡಿಮೆ ಮಾಡ್ತಿದ್ರು ಅದರಲ್ಲಿ ಅವರು ಕ್ಯಾರೆಟನ್ನು ಕೊಂಡು ತಿಂದು ಮಲಗ್ತಾಯಿದ್ರು. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೇ, ಶ್ರೀಮಂತರು ಕೇವಲ ಅದರ ಹಲ್ವಾ ಮಾತ್ರ ತಿಂತಾ ಇದ್ದಿದ್ದು. ಮಗರ ಪತಾ ಚಲಾ ಹೈ ಕಿ ಗಾಜರ್ ಮೇ ಬಿ ಬಹುತ್ ವಿಟಮಿನ್ ಹೈ, ಆದರೆ ಗೊತ್ತಾಗಿದೆ ಈಗ ಗಾಜರಲ್ಲಿ ಬಹಳಷ್ಟು ವಿಟಮಿನ್ಸ್ ಇದೆ ಅಂತ. ಇಸ್ಲಿಯೇ ಗಾಜರ್ ಕೋ ಬಿ ಮೇಜೋಂ ಪರ್ ಸ್ಥಾನ ಮಿಲ್ನೆ ಲಗಾ ಹೈ, ಅದಕ್ಕೆ ಕ್ಯಾರೆಟ್ಗೂ ಕೂಡ ಈ ಮೇಜುಗಳ ಮೇಲೆ, ಡೈನಿಂಗ್ ಟೇಬಲ್ನ ಮೇಲೆ ಸ್ಥಾನ ಸಿಕ್ಕಿದೆ. सेब के विषय में तो यह कहा जाने लगा है कि एक सेब रोज़ खाइए तो आपको डॉक्टरों की ज़रूरत ना रहेगी. ಸೇಬಿನ ಬಗ್ಗೆ ನಾವು ಕೇಳಿರ್ಬೋದು, ದಿನಕ್ಕೊಂದು ಸೇಬು ತಿನ್ನಿ, ವೈದ್ಯರಿಂದ ದೂರವಿರಿ. ಇದೊಂದು ನಾಣ್ಣುಡಿಯ ರೀತಿಯಲ್ಲಿ ನಮ್ಮಲ್ಲಿಯೂ ಕೂಡ ಪ್ರಚಲಿತದಲ್ಲಿದೆ. ಸೊ ಏನು ಅಂದರೆ, ಒಂದು ಸೇಬನ್ನು ಸೇವಿಸಿದ್ರೆ ಡಾಕ್ಟರಿಂದ ದೂರವಿರ್ಬೋದು, ಅಂದರೆ ಅದರಿಂದ ವಿಟಮಿನ್ ಪ್ರೋಟೀನ್ಸು ಅಷ್ಟರ ಮಟ್ಟಿಗೆ ಸಿಕ್ಕತ್ತೆ, ನಾವು ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ ಅಂತ. ಡಾಕ್ಟರ್ से बचने के लिए हम नीम कोड़ी तक खाने को तैयार हो सकते हैं. ಡಾಕ್ಟರಿಂದ ಉಳಿಯೋದಕ್ಕೆ ನಾವು ಬೇವಿನ ಹಣ್ಣನ್ನು ತಿಂದುಬಿಡ್ತೇವೆ, ಅಂದ್ರೆ ಅರ್ಥ ಅಷ್ಟು ಕಹಿಯಾದ ಔಷಧಿಯನ್ನು ಸ್ವೀಕರಿಸುವುದಕ್ಕೆ ತಯಾರಾಗಿಬಿಡ್ತೇವೆ. ಇನ್ನು ಸೇಬ್ ಬಿಡ್ತೇವಾ? ಸೇಬ್ ಸ್ವಾದದಲ್ಲೇ ತುಂಬ ಚೆಂದಾಗಿರ್ತದೆ. ಸೇಬ್ ತೋ ರಸ ಅವ್ರ ಸ್ವಾದ ಮೇ ಅಗರ್ ಹಮ್ಸೆ ಬಡ್ಕರ್ ನಹಿ, ಈ ನಾವು ಸೇಬನ್ನು ಮಾವಿನ ಜೊತೆಗೆ ಹೋಲಿಸೋದಾದರೆ ರಸ ಮತ್ತು ಸ್ವಾದದಲ್ಲಿ ಅದು ಮಾವಿಗಿಂತ ಹಿರಿದಾದದ್ದೇನಲ್ಲ. ತೋ ಘಟ್ಕರ್ ಬಿ ನಹಿ, ಆದರೆ ಅದಕ್ಕಿಂತ ಕಳಪೆನೂ ಕೂಡ ಅಲ್ಲ. ಸೇಬ್ ಕೋ ಯಹ ಸ್ಥಾನ ಮಿಲ್ ಚುಕಾ ಹೈ, ಸೇಬಿಗೆ ಅಂಥ ಒಂದು ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ. ಕೇವಲ ಅದು ಸ್ವಾದ ಕಿ ಚೀಸ್ ನಹಿ ಹೈ, ಅದು ಸ್ವಾದದ ವಸ್ತು ಅಲ್ಲ. ಉಸ್ಮೆ ಗುಣ ಭಿ ಹೈ, ಅದರಲ್ಲಿ ಗುಣಗಳು ಕೂಡ ಇದ್ದಾವೆ, ಅಂದರೆ ವೈದ್ಯಕೀಯ ಗುಣವೂ ಇದೆ. ಹಮ್ನೆ ದುಕಾನ್ದಾರ್ ಸೆ ಮೋಲ್ ಭಾವ್ ಕಿಯಾ, ನಾವು ಅಂಗಡಿಯವ್ರ ಹತ್ರ ವ್ಯಾಪಾರ ಮಾಡಿ आज सेर सेब मांगे, आधा kg अಷ್ಟು ಸೇಬನ್ನು ಬೇಡಿದೆ. यहाँ पर मैं का मतलब होता है लेखक प्रेमचंद जी दुकानदार से मोल भाव किए और आज सेर कश्मीरी सेब मांगे, आधा kg अಷ್ಟು ಸೇಬನ್ನು ಕೊಡಪ್ಪ ಅಂತ ಕೇಳಿದೆ. दुकानदार ने कहा, वह यहाँ पर दुकानदार बोलते हैं, बाबूजी बड़े मज़ेदार सेब आए हैं, ख़ास कश्मीर के, आप ले जाए, खाकर तबीयत खुश हो जाएगी. ಆಗ ಅಂಗಡಿಯವನು ಹೇಳ್ತಾನೆ, ಬಾಬೂಜಿ ಬಹಳ ಸ್ವಾದಿಷ್ಟ ಸೇಬು ಬಂದಿದೆ, ತಮಗಾಗಿಯೇ ಕಾಶ್ಮೀರದಿಂದ ಬಂದಿರೋದು, ತಾವು ತೆಗೆದುಕೊಂಡು ಹೋಗಿ, ಇದನ್ನು ತಿಂದರೆ ಆರೋಗ್ಯ ಮತ್ತಷ್ಟು ಹೆಚ್ಚಾಗುತ್ತೆ, ಮತ್ತಷ್ಟು ಖುಷಿಯಾಗುತ್ತೆ. ಮೈನೆ ರೂಮಾಲ್ ನಿಕಾಲ್ಕರ್ ಉಸೇ ದೇತೆ ಹುಯೇ ಕಹ, ನಾನು ರೂಮಾಲನ್ನು ತೆಗೆದೆ ಅವನಿಗೆ ಕೊಟ್ಬಿಟ್ಟು ಹೇಳಿದೆ, ಚುನ್ ಕರಕ್ನ, ಆಯ್ತಪ್ಪ ಆರಿಸಿ ಇದಕ್ಕೆ ಹಾಕು. ದುಕಾನ್ದಾರ್ನೇ ತರಾಜು ಉಠಾಯಿ, ಅಂಗಡಿಯವನೇನು ಮಾಡ್ದ, ತಕ್ಕಡಿಯನ್ನು ಎತ್ಕೊಂಡ. अपने नौकर से बोला, सुनो आज से कश्मीरी सेब निकालना, चुनकर लाना. ನೋಡಪ್ಪ, ಅರ್ಧ ಸೇಬ್ ಕಾಶ್ಮೀರಿ ಸೇಬ್ ತೊಗೊಂಡು ಬಾ, ಆಯಿಸ್ಕೊಂಡು ಬರಬೇಕು. ಲೌಂಡ 4 ಸೇಬ್ ಲಾಯ, ಆ ಹುಡುಗ 4 ಸೇಬ್ ತೊಗೊಂಡು ಬಂದ. ದುಕಾನ್ದಾರ್ನೇ ತೌಲ ಏಕ್ ಲಿಫಾಫೆ ಮೇ ಉನ್ಹೇ ರಖ, ಅಂಗಡಿಯವನು ತೂಕ ಮಾಡ್ದ, ಅದನ್ನು ಒಂದು ಕವರಲ್ಲಿ, ಲಿಫಾಫೆಯಲ್ಲಿ ನೋಡಿ, ಆ ಕವರ್ ಕೈಲಿ ಇಟ್ಕೊಂಡಿರೋದು ಕಾಣಿಸ್ತಾ ಇದೆ, ಆ ಲಿಫಾಫೆನಲ್ಲಿ ಅದನ್ನು ಹಾಕ್ದ. ರುಮಾಲ್ ಮೇ ಬಾಂಧ್ಕರ್ ಮುಜೆ ದೇ ದಿಯಾ, ಅದನ್ನು ಒಂದು ರುಮಾಲ್ನಲ್ಲಿ ಕಟ್ಟಿ ನನ್ನ ಕೈಗೆ ಕೊಟ್ಟ. ಮೈನೆ 4 ಆನೆ ಉಸ್ಕೆ ಹಾತ್ ಮೇ ರಖೆ, ನಾನು 4 ಆಣೆಯನ್ನು ಅವನ ಕೈಗೆ ಕೊಟ್ಟೆ ಅದನ್ನು. ಘರ್ ಆಕರ್ ಲಿಫಾಫಾ ಜೋಂಕಾ ತ್ಯೋ ರಖ್ ದಿಯಾ, ಮನೆಗೆ ಬಂದ ಮೇಲೆ ಆ ಲಿಫಾಫಾ ಹೇಗಿತ್ತೋ ಹಾಗೆ ಅದನ್ನು ಇಟ್ಬಿಟ್ಟೆ.
ರಾತ್ ಕೋ ಸೇಬ್ ಯಾ ಕೊಯ್ ದೂಸರಾ ಫಲ್ ಖಾನೆ ಕಾ ಕಾಯ್ದಾ ನಹಿ ಹೈ. ಯಾಕೆ ಹಾಗೆ ಇಟ್ಟೆ ಅಂದರೆ ರಾತ್ರಿ ಹೊತ್ತಿನಲ್ಲಿ ಸೇಬು ಅಥವಾ ಯಾವುದೇ ಹಣ್ಣನ್ನು ತಿನ್ನುವಂಥ ನಿಯಮ ಇಲ್ಲ. ಯಾಕೆ ಅಂದರೆ ಒಂದು ನಾಣ್ಣುಡಿ ಇದೆ ಮಕ್ಕಳ, ಹಸಿದು ಹಣ್ಣನ್ನು ತಿನ್ನಬೇಕು ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ನಾವು ಮಲೆನಾಡಿನಲ್ಲಿ ನೋಡೋದಾದರೆ ಹಲಸಿನ ಹಣ್ಣು ಬಿಡುವಂತಹ ಸೀಸನ್ಗಳಲ್ಲಿ ಒಂದೊಂದು ಹಲಸಿನ ಹಣ್ಣನ್ನು 3 ಜನ 4 ಜನ ಕೂತ್ಕೊಂಡು ತಿಂದ್ಬಿಡ್ತಾರೆ. ಈ ಪೇಟೆಯಲ್ಲಿರೋ ಹಾಗೆ 3 ತೊಳೆ 4 ತೊಳೆನ ತೊಗೊಂಡು ತಿನ್ನಲ್ಲ. ಸೊ ಇದನ್ನು ನಾವು ಗಮನಿಸಿದ್ದೇವೆ. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೈ. ಹಣ್ಣು ತಿನ್ನುವಂಥ ಸಮಯ ಯಾವುದು ಅಂದರೆ ಮಾರ್ನಿಂಗ್ ಟೈಮ್. ಆಜ್ ಸುಬಹ मुँह हाथ धोकर जो नाश्ता करने के लिए एक सेब निकाला. ಇವತ್ತು ಬೆಳಗ್ಗೆ ಕೈಕಾಲು ಮುಖ ತೊಳ್ಕೊಂಡು ತಿಂಡಿ ಮಾಡೋದಕ್ಕೆ ಅಂತ ಒಂದು ಸೇಬ್ ತೊಗೊಂಡೆ. ತೋ ಸಡಾ ಹುआ था, ಕೆಟ್ಟು ಹೋಗಿದೆ. 1 ರೂಪಾಯಿ ಕೆ ಆಕಾರ ಕಾ ಚಿಲ್ಕ ಗಲ್ ಗಯಾ ಥಾ. 1 ರೂಪಾಯಿಯ ಆಕಾರದಲ್ಲಿ ಸಿಪ್ಪೆ ಕೊಳೆತು ಹೋಗಿದೆ, ಕರಗಿ ಹೋಗಿದೆ. ಸಮझा ರಾತ್ ಕೋ ದುಕಾನ್ದಾರ್ನೇ ದೇಖಾ ನಾ ಹೋಗಾ. ಅನ್ನಿಸ್ತು ರಾತ್ರಿ ಹೊತ್ತಿನಲ್ಲಿ ಅಂಗಡಿಯವನು ಗಮನಿಸಿರಲಿಕ್ಕಿಲ್ಲ. ದೂಸರಾ ನಿಕಾಲ, ಹಾಗಾಗಿ 2ನೇ ತೆಗೆದೆ. ಮಗರ್ ಯಹ ಆಧಾ ಸಡಾ ಹುआ था. ಆದರೆ ಅದು ಕೂಡ ಅರ್ಧದಷ್ಟೇನಾಗಿದೆ, ಕೆಟ್ಟು ಹೋಗಿದೆ. अब संदेह हुआ दुकानदार ने मुझे धोखा तो नहीं किया है. ಈಗ ಅನ್ನಿಸ್ತು, ಸಂದೇಹ ಬಂತು, ಅಂಗಡಿಯವನು ನನ್ನನ್ನು ಮೋಸ ಮಾಡಿಲ್ವಾ. ತೀಸರಾ ಸೇಬ್ ನಿಕಾಲ. ಇದೇ ಯೋಚನೆ ಜೊತೆಗೆ ಲೇಖಕರು 3ನೇ ಸೇಬನ್ನು ತೆಗೆದ್ರು. ಯಹ ಸಡಾ ತೋ ನಾ ಥಾ ಮಗರ್ ಏಕ್ ತರಫ್ ದಬ್ಕರ್ ಬಿಲ್ಕುಲ್ ಪಿಚಕ್ ಗಯಾ ಥಾ. ಅದು ಕೆಟ್ಟಿರಲಿಲ್ಲ, ಆದರೆ ಒಂದು ಸೈಡಲ್ಲಿ ಅದು ಒತ್ತಿ ಮೆತ್ತಗಾಗಿತ್ತು, ಅಂದರೆ ತಿನ್ನುವುದಕ್ಕೆ ಯೋಗ್ಯವಾಗಿರಲಿಲ್ಲ. ಚೌಥಾ ದೇಖಾ, ಹಾಗೇನೆ 4ನೇ ತೆಗೆದೆ. ವಹ ಯೋತೋ ಬೇದಾಗ್ತಾ, ಅದ್ರ ಮೇಲೆ ಯಾವುದೇ ಕರೆ ಇರಲಿಲ್ಲ. ಬೇದಾಗ್ ಯಾನಿ ಕರೆ ಇರಲಿಲ್ಲ. ಮಗರ್ ಉಸ್ಮೇ ಏಕ್ ಕಾಲಾ ಸುರಾಖ್ ಥಾ, ಅದರಲ್ಲಿ ಒಂದು ಕಪ್ಪು ರಂಧ್ರ ಇತ್ತು. ಜೈಸಾ ಅಕ್ಸರ್ ಬೇರೋ ಮೇ ಹೋತೆ ಹೇ. ಬೇರೋ ಅಂದರೆ ಅರ್ಥ ಬಾರೆಹಣ್ಣು, ಇದನ್ನು ಎಲ್ಚಿ ಹಣ್ಣು ಅಂತ ಕೂಡ ಕರಿತೇವೆ. ಆ ಬಾರೆಹಣ್ಣಿನಲ್ಲಿ ಸಣ್ಣ ರಂಧ್ರ ಇರುತ್ತೆ. ಆ ರಂಧ್ರ ಇದ್ದ ರೀತಿಯಲ್ಲಿ ಇದರಲ್ಲೂ ಕೂಡ ಇತ್ತು. ಕಾಟೋ ತೋ ಭೀತರ್ ವೈಸೇ ಹಿ ಧಬ್ಬೆ ಜೈಸೆ ಬೇರ್ ಮೇ ಹೋತೆ ಹೇ. ಆ ಬಾರೆಹಣ್ಣನ್ನು ಓಪನ್ ಮಾಡಿದಾಗ ಯಾವ ರೀತಿ ಸಣ್ಣ ಸಣ್ಣ ಗುಳ್ಳೆಗಳ ಆಕಾರದಲ್ಲಿ ಇರ್ತವೋ ಅದೇ ರೀತಿಯಲ್ಲಿ ಧಬ್ಬೆ ಇದೆ ಅದರಲ್ಲಿ, ಅದೇ ರೀತಿ ಕರೆಗಳು ಒಳಗಿದ್ದು. ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ, ಒಂದು ಸೇಬು ಕೂಡ ತಿನ್ನಲಿಕ್ಕೆ ಯೋಗ್ಯವಾಗಿರಲಿಲ್ಲ. 4 ಆನೆ ಪೈಸೋं का इतना गम ना हुआ जितना समाज के इस ಚಾರಿತ್ರಿಕ ಪತನ का. 4 ಆಣೆಯನ್ನು ಕಳ್ಕೊಂಡಿರೋದ್ರ ದುಃಖ ನನಗೆ ಅಷ್ಟ ಆಗಲಿಲ್ಲ, ಸಮಾಜದ ಚರಿತ್ರದ ಅಧಪತನವನ್ನು ಕಂಡು. ಅಂದರೆ ಅರ್ಥ, ಲೇಖಕರಿಗೆ ಹೆಚ್ಚು ದುಃಖ ಆದದ್ದು ತಾವು ಹಣ ಕಳ್ಕೊಂಡಿದ್ವಿ ಅನ್ನೋದಕ್ಕಿಂತಾಗಿ ಹೆಚ್ಚಾಗಿ ಸಮಾಜದ ಚಾರಿತ್ರಿಕ ಪತನವನ್ನು ಕಂಡು. ದುಕಾನ್ದಾರ್ ನೇ ಜಾನ್ ಬೂಜ್ಕರ್ ಮೇರೆ ಸಾಥ್ ಧೋಕೆಬಾಜಿ ಕಾ ವ್ಯವಹಾರ ಕಿಯಾ. ಅಂಗಡಿಯವನು ಬೇಕು ಬೇಕಂತಲೇ ನನ್ನೊಂದಿಗೆ ಮೋಸದ ವ್ಯವಹಾರವನ್ನು ಮಾಡಿದ್ದಾನೆ. ಏಕ್ ಸೇಬ್ ಸಡಾ ಹುआ ಹೋತಾ ತೋ ಮೈ ಉಸ್ಕೋ ಕ್ಷಮಾಕ್ಕೆ ಯೋಗ್ಯ ಸಮಜ್ತಾ. ಒಂದು ಸೇಬ್ ಕೆಟ್ಟಿದ್ರೆ ಆತನನ್ನು ನಾವು ಕ್ಷಮೆಗೆ ಯೋಗ್ಯ ಅನ್ಕೋಬೋದಿತ್ತು. ಸೋಚ್ತಾ ಉಸ್ಕಿ ನಿಗಾಹ ಪಡಿ ಹೋಗಿ, ಅನ್ಕೋಬೋದಿತ್ತು ಅವನ ಗಮನ ಹರಿದಿಲ್ಲ ಅಂತ. ಮಗರ್ 4ಕ್ಕೆ 4 ಖರಾಬ್ ನಿಕಲ್ ಜಾಯ್, ಆದರೆ 4ಕ್ಕೆ 4 ಕೆಟ್ಟೋದ್ರೆ ಯಹತೋ ಸಾಫ್ ಧೋಖಾ ಹೈ. ಇದಂತೂ ಬೇಕು ಬೇಕಂತಲೇ ಮಾಡಿರುವಂಥದ್ದು, ಗೊತ್ತಿದ್ದು ಆಗಿರುವಂತಹ ಮೋಸ. ಮಗರ್ ಇಸ್ ಧೋಖೆ ಮೇ ಮೈ ಭೀ ಸಹಯೋಗ್ ಥಾ. ಆದರೆ ಈ ಮೋಸದಲ್ಲಿ ನಾನು ಕೂಡ ಸಹಕಾರವನ್ನು ಕೊಟ್ಟಿದ್ದೆ. ಯಹಾಂ ಪರ್ ಮೈ ಕಾ ಮತ್ಲಬ್ ಹೋತಾ ಹೈ ಲೇಖಕ್ ಖುದ್ ಶಾಮಿಲ್ ಥೇ, ಭಾಗೀದಾರ್ ಥೇ. ಲೇಖಕ್ ಪ್ರೇಮಚಂದ್ ಜಿ ಲೇಖಕರು ಹೇಳ್ತಾರೆ, ಈ ಮೋಸದಲ್ಲಿ ನಾನೂ ಕೂಡ ಶಾಮೀಲಾಗಿದ್ದೆ. ಮೇರಾ ಹುಸ್ಕೆ ಆತ್ಮೆ ರುಮಾಲ್ ರಖ್ ದೇನಾ ಮಾನೋ ಉಸೆ ಧೋಖಾ ದೇನೆ ಕಿ ಪ್ರೇರಣಾ ಥಿ. ನಾನು ಅವನ ಕೈಗೆ ರುಮಾಲನ್ನು ಕೊಟ್ಟಿದ್ದು ಅವನಿಗೆ ಮೋಸ ಮಾಡುವಂಥ ಪ್ರೇರಣೆ ಕೊಟ್ಟ ಹಾಗಾಯಿತು. ಉಸ್ನೆ ಭಾಂಪ್ ಲಿಯಾ, ಅವನು ನಿಶ್ಚಯ ಮಾಡಿಕೊಂಡ. ಭಾಂಪ್ ಲೇನಾ ಯಾನೆ ಖುದ್ ನಿಶ್ಚಯ ಕರ್ ಲಿಯಾ ಕಿ ಯಹ ಮಹಾಶಯ ಅಪ್ನಿ ಆಂಖೋನ್ ಸೆ ಕಾಮ್ ಲೇನೆ ವಾಲೆ ಜೀವ್ ನಹಿ ಹೈ. ಈ ವ್ಯಕ್ತಿ ತನ್ನ ಕಣ್ಣುಗಳಿಂದ ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲ ಅಂತ ಅವ್ನಿಗೆ ಗೊತ್ತಾಯಿತು. ನಾ ಇತನೇ ಚೌಕಸ್ ಹೈ ಕಿ ಘರ್ ಸೆ ಲೌಟಾನೆ ಆಯೆ. ಅಷ್ಟೊಂದು ಎಚ್ಚರವಾಗಿರ್ತಕ್ಕಂಥ ವ್ಯಕ್ತಿನೂ ಅಲ್ಲ ಮನೆಗೆ ಹೋದ್ಮೇಲೆ ವಾಪಸ್ ತಂದು ಕೊಡೋದಕ್ಕೆ. ಸೊ ಇದು ಕೂಡ ಅವನು ಡಿಸೈಡ್ ಮಾಡಿಕೊಂಡ. ಆದ್ಮಿ ಬೇಯಿಮಾನಿ ತಭಿ ಕರ್ತಾ ಹೈ ಜಬ್ ಉಸೆ ಅವಸರ ಮಿಲ್ತಾ ಹೈ. ಮನುಷ್ಯ ಯಾವಾಗ ಮೋಸ ಮಾಡ್ತಾನಪ್ಪ ಅಂದರೆ, ಅಪ್ರಾಮಾಣಿಕತೆಯನ್ನು ಮಾಡ್ತಾನಪ್ಪ ಅಂದರೆ ಅವನಿಗೆ ಅವಕಾಶ ಸಿಕ್ಕಿದಾಗ. ತೋ ಅವಸರ ಯಾನಿ ಅವಕಾಶ. ಬೇಯಿಮಾನಿ ಕಾ ಅವಸರ ದೇನಾ, ಈ ರೀತಿಲಿ ಅಪ್ರಾಮಾಣಿಕತೆಯನ್ನು ಮಾಡಲಿಕ್ಕೆ ಅಥವಾ ಮೋಸ ಮಾಡೋದಕ್ಕೆ ಅವಕಾಶ ಕೊಡೋದಿದೆಯಲ್ಲ ನೋಡಿ, ವಹ ಬೇಯಿಮಾನಿ ಮೇ ಸಹಯೋಗ ದೇನಾ ಹೈ. ಅದು ಅಪ್ರಾಮಾಣಿಕತೆಯಲ್ಲಿ ಸಹಕಾರ ಕೊಟ್ಟ ಹಾಗೆ. ಚಾಹೆ ವಹ ಢೀಲೆ ಪದ್ ಸೆ ಹೋ ಯಾ ಸಹಜ ವಿಶ್ವಾಸ ಸೆ. ಅದು ನಮ್ಮ ನೆಗ್ಲಿಜೆನ್ಸಿಯಿಂದನೇ ಆಗ್ಬೋದು ಅಥವಾ ಸಹಜ ವಿಶ್ವಾಸದಿಂದ, ಅಂದರೆ
ನಮಗೇನೂ ಆಗೋದಿಲ್ಲ ಅಂತ ಓವರ್ ಕಾನ್ಫಿಡೆನ್ಸಿಂದ ಆಗ್ಬೋದು. ಯಾವುದೇ ಆದರೂ ಕೂಡ ನಾವು ಕೂಡ ಮೋಸದಲ್ಲಿ ಸಹಯೋಗ ದೇನಾ ಹೈ, ಸಹಕಾರ ಕೊಟ್ಟ ಹಾಗೆ ಆಗುತ್ತೆ. पढ़े लिखे बाबुओं और कर्मचारियों पर तो अब कोई विश्वास नहीं करता. ಓದು ಬರಹ ಬಲ್ಲಂತಹ ಜೆಂಟಲ್ಮೆನ್ಸ್ ಇರ್ಬೋದು, ಅವ್ರನ್ನೇನಂತೀವಿ ವ್ಯಕ್ತಿಗಳು ಅಥವಾ ಕರ್ಮಚಾರಿಗಳು, ಅವ್ರ ಬಗ್ಗೆ ಯಾವುದೇ ಒಂದು ವಿಶ್ವಾಸ ಇಲ್ಲ ಇತ್ತೀಚೆಗೆ. ಅಂದರೆ ಅವರು ಶಿಕ್ಷಣದಲ್ಲಿ ಮುಂದುವರಿತಾ ಇದ್ದಾರೆ, ಆದರೆ ಮೋಸದಲ್ಲೂ ಅಷ್ಟೇ ಏನು ಮಾಡ್ತಾ ಇದ್ದಾರೆ, ಮುಂದುವರಿತಾರೆ. किसी थाने या कचहरी या म्यूनसिपाल्टी में चले जाइए. यहाँ पर लेखक प्रेमचंद जी कहते हैं, ನಾವು ಯಾವುದೇ ಒಂದು ಮುನ್ಸಿಪಾಲ್ಟಿಗೆ, ಥಾಣೆಗೆ ಅಥವಾ ಕಚೇರಿಗೆ ಹೋದರೆ ಆಪ್ಕಿ ಐಸಿ ದುರ್ಗತಿ ಹೋಗಿ, ಎಂಥ ಒಂದು ಸ್ಥಿತಿಗೆ ನಾವು ಬಂದುಬಿಡ್ತೀವಿ, ದುರ್ಗತಿಗೆ ಬರ್ತೀವಪ್ಪ ಅಂದರೆ, ಬಡಿ ಸೆ ಬಡಿ ಹಾನಿ ಉಠಾಕರ್ ಭಿ ಉಧರ್ ನಾ ಜಾಯಂಗೆ. ಬಹಳಷ್ಟು ಹಾನಿಯನ್ನು ತೆಗೆದುಕೊಂಡು ಕೂಡ, ಅಂದರೆ ಕಷ್ಟಪಟ್ಟು ಕೂಡ ಇನ್ನೊಂದು ಸರ್ತಿ ನಾವು ಆ ಕಡೆಗೆ ಹೋಗೋದಿಲ್ಲ. ಇಲ್ಲಿ ಲೇಖಕರ ಚಿತ್ರ, ಮತ್ತೊಂದು ಸರ್ಕಾರಿ ಆಫೀಸಿನ ಚಿತ್ರ ಇದೆ. ಪಹಲೆ ಐಸಾ ನಹಿ ಥಾ, ಮೊದಲು ಹಾಗೆ ಇರಲಿಲ್ಲ. ವ್ಯಾಪಾರಿಯೋಂ ಕಿ ಸಾಖ್ ಬನಿ ಹುಯಿ ಥಿ, ವ್ಯಾಪಾರಿಗರಲ್ಲಿ ಒಂದು ಬದ್ಧತೆ ಇತ್ತು, ಪ್ರಾಮಾಣಿಕತೆ, ಆ ವ್ಯಾಪಾರದ ಬಗ್ಗೆ ಡೆಡಿಕೇಶನ್ ಇತ್ತು ಅವರಲ್ಲಿ. ಯೋ ತೌಲ್ಮೆ ಚಾಹೆ ಛಟಾಕ್ ಆದ್ ಛಟಾಕ್ ಕಸ್ಲೆ, ತೂಕ ಮಾಡಬೇಕಾದ್ರೂ ಒಂದು ಅರ್ಧ ಛಟಾಕೋ ಒಂದು ಛಟಾಕೋ ಅವರು ಕದ್ಕೋತಾ ಇದ್ರು. ಲೇಕಿನ್ ಆಪ್ ಉನ್ಹೆ 5 ಕಿ ಜಗಹ ಭೂಲ್ ಸೆ 10 ಕೆ ನೋಟ್ ದೇ ಆತೆ, ನೀವು ಮರೆತು ಅವ್ರಿಗೆ 5 ರೂಪಾಯಿ ಕೊಡೋ ಜಾಗದಲ್ಲಿ 10 ರೂಪಾಯಿ ಏನಾದರೂ ಕೊಟ್ಟು ಬಂದಿದ್ರೆ ತೋ ಆಪ್ಕೋ ಘಬರಾನೆ ಕಿ ಕೋಯಿ ಜರೂರತ್ ನಾ ಥಿ, ನಿಮಗೆ ಹೆದರ್ಕೊಳ್ಳೋ ಯಾವುದೇ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ನಿಮ್ಮ ದುಡ್ಡು ಅಲ್ಲಿ ಸುರಕ್ಷಿತ, ಆಪ್ಕೆ ರೂಪಿಯೇ ಸುರಕ್ಷಿತ ಹೇ. मुझे याद है, ನನಗೆ ನೆನಪಿದೆ, एक बार मैंने मुहर्रम के मेले में एक दुकानदार से 1 पैसे की रेवड़ियाँ ली थी. ಒಂದು ಬಾರಿ ನಾನು ಮುಹರ್ರಂನ ಮೆರವಣಿಗೆಗೆ ಹೋಗಿದ್ದೆ, ಜಾತ್ರೆಗೆ. ಅಲ್ಲಿ ಅಂಗಡಿಯವನ ಹತ್ರ 1 ಪೈಸೆಗೆ ರೇವಡಿ ತೊಗೊಂಡಿದ್ದೆ. ರೇವಡಿ ಯಾನಿ ಎಳ್ಳುಂಡೆ ಅಂತ ಹೇಳ್ಬಿಟ್ಟು ನಾವೆಲ್ಲ ತಿಂದಿರ್ತೀವಿ, ಎಳ್ಳು ಬೆಲ್ಲ ಹಾಕಿ ಮಾಡ್ತಾರೆ, ಎಳ್ಳು ಸಕ್ಕರೆಯಿಂದನೂ ಕೂಡ ಮಾಡ್ತಾರೆ. ಅವ್ರ ಪೈಸೆಗೆ ಜಾಗ ಅಠನ್ನಿ ದೇ ಆಯಾತ, 1 ಪೈಸೆ ಕೊಡೋ ಜಾಗದಲ್ಲಿ ನಾನೇನು ಮಾಡಿದೆ, 8 ಆಣೆಯನ್ನು ಕೊಟ್ಟು ಬಂದಿದ್ದೆ. घर आकर जब मालूम अपनी भूल मालूम हुई, ಮನೆಗೆ ಬಂದು ಯಾವಾಗ ನಾನು ಮಾಡಿರೋ ತಪ್ಪಿನ ಅರಿವಾಯಿತೋ, ದುಕಾನ್ದಾರ್ ಕೆ ಪಾಸ್ ದೌಡಾ ಆಯಾ, ಅಂಗಡಿಯವನ ಹತ್ರಕ್ಕೆ ನಾನು ಓಡ್ ಬಂದೆ. ಆಶಾ ನಹಿ ಥಿ ಕಿ ವಹ ಅಟನ್ನಿ ಲೌಟಾಯೇಗಾ, ಅವನು ಆ 8 ಆಣೆಯನ್ನು ವಾಪಸ್ ಕೊಡ್ತಾನೆ ಅನ್ನುವಂಥ ಯಾವುದೇ ಒಂದು ವಿಶ್ವಾಸ ಇರಲಿಲ್ಲ. ಅವನು 8 ಆಣೆ ಕೊಡ್ತಾನೆ ಅನ್ನೋಂಥ ಯಾವುದೇ ವಿಶ್ವಾಸ ಇರಲಿಲ್ಲ. ಲೇಕಿನ್ ಉಸ್ನೆ ಪ್ರಸನ್ನಚಿತ್ ಸೆ ಅಠನ್ನಿ ಲೌಟಾದಿ, ಆದರೆ ಅವನು ಖುಷಿಯಾಗಿ 8 ಆಣೆಯನ್ನು ವಾಪಸ್ ಕೊಟ್ಟ. ಉಲ್ಟೆ ಮುದ್ಸೆ ಕ್ಷಮಾ ಮಾಂಗಿ, ಜೊತೆಲಿ ಬದಲಾಗಿ ನನ್ನ ಹತ್ರ ಕ್ಷಮೆಯನ್ನು ಕೂಡ ಕೇಳ್ದ. यहाँ कश्मीरी सेब के नाम से सड़े हुए सेब बेचे जाते हैं. ಒಂದು ಕಡೆ ಇಲ್ಲಿ ನೋಡಿದ್ರೆ ಕಾಶ್ಮೀರಿ ಸೇಬ್ ಅಂತ ಹೆಸರು ಹೇಳ್ಕೊಂಡು ಕೆಟ್ಟ ಕೊಳೆತಿರುವಂಥ ಸೇಬನ್ನು ಮಾರ್ತಾ ಇದ್ದಾರೆ. ಮುಜೆ ಆಶಾ ಹೈ, ನನಗೆ ಆಸೆ ಇದೆ, ನನ್ನ ಆಶೆ ಏನು ಅಂದರೆ, ಪಾಠಕ್ ಬಾಜಾರ್ ಮೇ ಜಾಕರ್ ಮೇರಿ ತರಹ ಆಂಖೆ ನಾ ಬಂದ್ ಕರ್ ಲಿಯಾ ಕರೆಂಗೆ, ನನ್ನ ರೀತಿಯಲ್ಲಿ ಮಾರುಕಟ್ಟೆಗೆ ಹೋದಾಗ ಕಣ್ಣು ಮುಚ್ಕೊಂಡು ವ್ಯವಹಾರವನ್ನು ಮಾಡೋದಿಲ್ಲ ಅಂತ. ನಹಿ ತೋ ಉನ್ಹೇ ಭಿ ಕಾಶ್ಮೀರಿ ಸೇಬ್ ಹಿ ಮಿಲೆಂಗೆ, ಇಲ್ಲಾಂದ್ರೆ ಅವ್ರಿಗೂ ಕೂಡ ನನಗೆ ಸಿಕ್ಕ ಹಾಗೆ ಏನು ಸಿಗುತ್ತೆ, ಕಾಶ್ಮೀರಿ ಸೇಬೇ ಸಿಗೋದು. ನೋಡಿ, ಇಲ್ಲಿ ಮುಹರಮ್ನ ಜುಲೂಸ್ ತೋರಿಸ್ತಾರೆ, ಅಠನ್ನಿ ಇದೆ, ಹಾಗೆ 1 ಪೈಸೆ ಅವರು ರೇವಡಿ ತೊಗೊಂಡಿದ್ರಲ್ಲ ಅದರದ್ದು. ಸೊ ಹಾಗೆ ಇಲ್ಲಿ ಕುಚ್ ಯಾದ್ ರಖನೆ ಕಿ ಬಾತೆ, ಕೆಲವೊಂದು ವಿಷಯಗಳು ನೆನ್ಪಿಟ್ಕೊಳ್ಳೋ ಅಂಥವು, ಅದನ್ನು ನಾವು ನೋಡೋಣ. ಪಾಯಿಂಟ್ಸ್ ಟು ಬಿ ನೋಟೆಡ್ ಚಿಲ್ಡ್ರನ್, ಅಂಡರ್ಲೈನ್ ಮಾಡ್ಕೊಳ್ಳಿ ನೀವು ಇದನ್ನು. कवि परिचय अल्लाह 1880 लमही नामक, प्रेमचंद जी का जन्म हुआ 1880 में लमही नामक गांव में. प्रेमचंद जी का वास्तविक नाम था धनपत राय. प्रेमचंद जी की शिक्षा मैट्रिक तक हो पाई थी. वे यथार्थवादी कथाकार थे. रचनाएं गोदान, सेवा सदन, गबन, निर्मला, कर्मभूमि ये उपन्यास है. बड़े घर की बेटी, नमक का दरोगा, पंच परमेश्वर, पूस की रात कहानियाँ हैं. प्रेमचंद जी की कहानियाँ मानसरोवर नाम से संकलित है. और आगे पाठ में प्रेमचंद जी कहाँ गए थे, चौक गए थे 2-4 ज़रूरी चीज़ें खरीदने. प्रेमचंद जी को क्या नज़र आया, प्रेमचंद जी को अच्छे रंगदार गुलाबी सेब सजे हुए नज़र आए. लेखक का जी क्यों ललचा उठा, गुलाबी सेब सजे हुए देखकर लेखक का जी ललचा उठा.
आजकल शिक्षित समाज में किसके बारे में विचार किया जाता है? विटामिन और प्रोटीन के शब्दों में विचार करने की प्रवृत्ति हो गई है। और नेक्स्ट आगे आज देखिए, टोमेटो भोजन का आवश्यक अंग बन गया है। गाजर गरीबों के पेट भरने की चीज थी। गाजर में भी बहुत विटामिन है, इसलिए मेजों पर स्थान मिलने लगा है। एक सेब रोज खाइए तो आपको डॉक्टरों की जरूरत ना रहेगी। ये सेब के बारे में कहा गया है। स्वाद में सेब आम से बढ़कर नहीं है। लेखक ने आज से सेब मांगे। दुकानदार ने कहा, बाबूजी बड़े मजेदार सेब आए हैं, खास कश्मीर के, आप ले जाएं, खाकर तबीयत खुश हो जाएगी। रूमाल देते हुए लेखक ने कहा, चुन चुन कर रखना। देखिए और आगे, दुकानदार ने अपने नौकर से बोला, सुनो, आज से कश्मीरी सेब निकाला, चुन कर लाना। लौंडा कितना सेब लाया? 4 सेब। लेखक दुकानदार को कितने पैसे दिए? 4 आने। फल खाने का समय तो कब होता है? प्रातः काल। देखिए और आगे, एक सेब में 1 रुपये के आकार का छिलका गल गया था। वो सेबों की हालत के बारे में बता रहे हैं। दूसरा आधा सड़ा हुआ था। लेखक को तब संदेह हो गया। तीसरा दबकर बिल्कुल पिचक गया था। चौथा, उसमें एक काला सुराख था। एक सेब भी खाने लायक नहीं थे। देखिए, लेखक को गम हुआ, दुख हुआ समाज के इस चारित्रिक पतन का। और आगे, लेखक खुद को इस धोखे में भागीदार या सहयोग मानते हैं, क्योंकि लेखक अपने हाथ में उसके हाथ में रुमाल रख देना मानो उसे धोखा देने की प्रेरणा थी। आदमी बेईमानी तभी करता है जब उसे बेईमानी करने का अवसर मिलता है। सो बेईमानी का अवसर देना बेईमानी में सहयोग देना है। देखिए, मुहर्रम के मेले में लेखक एक बार गए थे। वहाँ 1 पैसे की रेवड़ियाँ खरीदी थी। वहाँ 1 पैसे की जगह उन्होंने 8 दे आए थे। लेखक इस पाठ में अपना आशय बता रहे हैं। बाजार में जब पाठक जाएंगे तो लेखक की तरह आंखें ना बंद कर लिया करेंगे। यदि ऐसा ना करे तो उन्हें भी कश्मीरी सेब ही मिलेंगे। अब एक वाक्य के प्रश्नोत्तर देखेंगे छात्रों। लेखक चीज़ें खरीदने कहाँ गए थे? बोलिए, लेखक चीज़ें खरीदने चौक गए थे। लेखक को क्या नजर आया? लेखक को रंगदार गुलाबी सेब सजे हुए नजर आए। लेखक का जी क्यों ललचा उठा? गुलाबी सेब देखकर लेखक का जी ललचा उठा। टोमेटो किसका आवश्यक अंग बन गया है? टोमेटो भोजन का आवश्यक अंग बन गया है ना। स्वाद में सेब किससे बढ़कर नहीं? स्वाद में सेब आम से बढ़कर नहीं। ठीक है। रोज एक सेब खाने से किनकी जरूरत नहीं होगी? रोज एक सेब खाने से डॉक्टर की जरूरत नहीं होगी। ठीक है छात्रों। और आगे, आजकल शिक्षित समाज में किसके बारे में विचार किया जाता है? आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है। दुकानदार ने लेखक से क्या कहा? दुकानदार ने लेखक से कहा, बाबूजी बड़े मज़ेदार सेब आए हैं, ख़ास कश्मीर के, आप ले जाएं, खाकर तबीयत खुश हो जाएगी। दुकानदार ने अपने नौकर से क्या कहा? दुकानदार ने अपने नौकर से बोला, सुनो, आज से कश्मीरी सेब निकाला, चुनकर लाना। सेब की हालत के बारे में लिखिए। एक सेब में 1 रुपये के आकार का छिलका गल गया था। दूसरा आधा सड़ा हुआ था। तीसरा दबकर पिचक गया था। चौथा बेदाग होने पर उसमें एक काला सुराख था।
एक सेब भी खाने लायक नहीं थे। जोड़कर लिखिए। देखिए यहाँ पर सेब को रूमाल में बांधकर, फल खाने का समय तो एक सेब भी खाने, व्यापारियों की साख। यहाँ पर अलग अलग रंगों में है, आप आसानी से पहचान सकते हैं कि प्रातः काल है। यह किस लिए है? सेकंड वन, फल खाने का समय तो प्रातः काल है। रंगों को जोड़ने पर आप उत्तर भी समझ पाएंगे। देखिए, सेब को रूमाल में बांधकर मुझे दे दिया। व्यापारियों की साख बनी हुई थी। देखिए वायलेट रंग में है, आपको पता चलेगा। और आगे देखिए, एक सेब भी खाने लायक नहीं थे। और यहाँ पर विलोम शब्द जानेंगे। शाम, सुबह, खरीदना, बेचना, खरीदी ಮಾಡುವುದು, ಮಾರುವುದು, बहुत, कम, ಹೆಚ್ಚು, कड़िमे, अच्छा, बुरा, शिक्षित, अशिक्षित, आवश्यक, अनावश्यक, गरीब, अमीर, रात, दिन, संदेह, निस्संदेह, साफ, नासाफ, बेईमान, ईमान, अप्रामाणिक, प्रामाणिक ಅಂತ ಅರ್ಥ। विश्वास, अविश्वास, सहयोग, असहयोग, हानि, लाभ, पास, दूर, गम, ಬೇಗಂ, ದುಃಖ, ದುಃಖವಿಲ್ಲದ್ದು। ಸೊ ಅನುरूप ಶಬ್ದನ ನೋಡೋಣ ಇಲ್ಲಿ ಮಕ್ಕಳ। अनुरूप शब्द हम देखेंगे। केला पीला रंग होता है तो सेब का रंग है गुलाबी। अच्छा, आप ठीक उत्तर दिया। सेब फल है तो गाजर सब्जी। और एक, नागपुर संतरा ज़्यादा उगने का स्थान, कश्मीर में सेब। सही उत्तर। कपड़ा नापना तो टोमेटो तोलना। वेरी गुड। कपड़े नापते हैं, टोमेटो तोलते हैं। अब अन्य वचन शब्द जानेंगे। चीज़ें, चीज़, रास्ता, रास्ते, फल, फल, घर, घर। देखिए वही शब्द, उसके लिए अन्य वचन शब्द है। रुपया, रुपये, आंखें, आँख, कर्मचारी, कर्मचारी, व्यापारी, व्यापारी, रेवड़ी, रेवड़ियाँ, दुकान, दुकानें। अब अंत्याक्षरी खेलेंगे बच्चों। सेब, उदाहरण यहाँ पर दिया गया है। सेब, बा से बंदर, रा से रंग, गा से गरम। अब देखेंगे हम। दुकान, ना से नज़र, रा से रक्षक, का से कमल। उसी तरह बाजार, रा से रास्ता, ता से तमस, सा से सावन। रूमाल, ला से लड्डू, डू से डूब, ब से बादल। लेखक, का से कसर, रा से रवि, वी से विचार। धन्यवाद। देखिए यहाँ पर वाक्यों को सही क्रम में जोड़ेंगे हम। गाजर गरीबों भी पहले के पेट की चीज़ भरनी थी। यहाँ पर अर्थपूर्ण वाक्य नहीं है, इसको हम अर्थपूर्ण वाक्य कैसे बनाएं? गाजर भी पहले गरीबों की पेट भरने की चीज़ थी। अच्छा ठीक है। अब चीज़ नहीं है, वह केवल स्वाद की। वह अब केवल स्वाद की चीज़ नहीं है। नहीं लायक खाने भी एक सेब एक। इसको अर्थपूर्ण वाक्य बनाने में, एक सेब भी खाने लायक नहीं। अच्छा ठीक पहचाना आप लोगों ने। मालूम हुई, घर आकर अपनी भूल। इसको अर्थपूर्ण वाक्य कैसे बनाएं? घर आकर अपनी भूल मालूम हुई। अब कन्नड़ या अंग्रेजी में अनुवाद करना सीखेंगे।
गाजर भी पहले गरीबों की पेट भरने की चीज़ थी। ಕ್ಯಾರೆಟ್ ಕೂಡ ಮೊದಲು ಬಡವರ ಹೊಟ್ಟೆ ತುಂಬುವ ವಸ್ತುವಾಗಿತ್ತು। दुकानदार ने कहा, बड़े मज़ेदार सेब आए हैं। ಅಂಗಡಿಯವನು ಹೇಳಿದ, ಬಹಳ ಸ್ವಾದಿಷ್ಟ ಸೇಬು ಬಂದಿದೆ। ಏಕ್ ಸೇಬ್ भी खाने लायक नहीं, ಒಂದೂ ಸೇಬು ತಿನ್ನಲು ಯೋಗ್ಯವಿರಲಿಲ್ಲ। दुकानदार ने मुझसे क्षमा मांगी, ಅಂಗಡಿಯಾತನು ನನ್ನಲ್ಲಿ ಕ್ಷಮೆ ಯಾಚಿಸಿದ। अच्छा बच्चों, अब कुछ गृह कार्य है, घर में आपको करना होगा। ಮಕ್ಕಳೇ, ಮನೆಗೆಲಸವನ್ನು ನೀವು ಮನೆಗೆಲಸದ ಪುಸ್ತಕದಲ್ಲೇ ಬರೀಬೇಕು। लेखक को क्या नज़र आया? स्वाद में सेब किससे बढ़कर नहीं। और 2-3 वाक्यों के प्रश्नोत्तर। आजकल शिक्षित समाज में किसके बारे में विचार किया जाता है? सेब की हालत के बारे में लिखिए। अन्य वचन शब्द हैं घर, रुपये और आंखें। इसके अन्य वचन शब्द आपको लिखना होगा। विलोम शब्द, कुछ शब्दों के विलोम शब्द हैं, आपको घर में लिखना है। खरीदना, शिक्षित और गरीब। कन्नड़ अथवा अंग्रेज़ी में अनुवाद कीजिए। यहाँ पर एक सेब भी खाने लायक नहीं थे। इसको आप होमवर्क किताब में ही लिखना होगा, कॉपी बुक में ही लिखना होगा। ठीक है छात्रों, अब हम घटक परीक्षा की ओर जाएंगे। यहाँ पर देखिए रिक्त स्थान दिया गया है। व्यापारी शब्द का अन्य वचन रूप होता है। आपको उत्तर देना है। यहाँ पर नागपुर संतरा, तो कश्मीर डैश। यहाँ पर अनुरूप प्रश्न यहाँ दिया गया है। खरीदना शब्द का विलोम शब्द है डैश। आप लिख सकते हैं। लेखक को क्या नजर आया? स्वाद में सेब किससे बढ़कर नहीं। ये दो एक वाक्य के प्रश्नोत्तर। 2-3 वाक्य के प्रश्नोत्तर हैं। सेब की हालत के बारे में लिखिए। दुकानदार ने लेखक से क्या कहा? कश्मीरी सेब पाठ से क्या सीख मिलती है? तो ये 2-3 वाक्य के प्रश्नोत्तर हैं। कन्नड़ या अंग्रेजी में अनुवाद करने के लिए एक प्रश्न दिया गया है। आज सुबह मुंह हाथ धोकर जो नाश्ता करने के लिए एक सेब निकाला तो सड़ा हुआ था। अच्छा छात्रों, आपने ये पाठ सुना, इसलिए आपको धन्यवाद। आप इस तरह के घटक परीक्षाएं घर में ही खुद प्रश्न पत्रिका तैयार करके कर सकते हैं, जिससे पुनर्मनन भी हो जाएगा। आप सभी को धन्यवाद। थैंक यू।